ಒಂದು ಚಿಗರೆಯ ಸ್ವಭಾವ ಇರ್ತದ. ಅಂದ್ರೆ ಯಾವಾಗ್ಲೂ ಹುಡುಕಾಟ, ಸಾತ್ವಿಕ ಆಹಾರ ಪ್ರಿಯರು, ಏನಾದ್ರು ಕಲಿತಾ ಇರ್ತಾರೆ, ಏನಾದ್ರು ಸಂಶೋಧನೆ ಮಾಡ್ತಾ ಇರ್ತಾರೆ, ಸತ್ಯವಂತರಾಗಿರ್ತಾರೆ, ಶ್ರಮಜೀವಿಗಳಕ್ಕಿಂತ ಸ್ಮಾರ್ಟ್ ಪರಿಶ್ರಮ ಮಾಡ್ತಾ ಇರ್ತಾರೆ. ಇವತ್ತು ವೃಷಭ ರಾಶಿ ಮೃಗಶಿರ ನಕ್ಷತ್ರದ ಮೊದಲನೇ ಮತ್ತು ಎರಡನೇ ಪಾದದ ಸ್ವಭಾವ ಗುಣಧರ್ಮದ ವರ್ಣನೆಯನ್ನು ನಾವು ಮಾಡಲಿದ್ದೇವೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ನಮ್ಮ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದಲ್ಲಿ ಇವತ್ತು ವೃಷಭ ರಾಶಿ ಮೃಗಶಿರ ನಕ್ಷತ್ರದ ಮೊದಲನೇ ಮತ್ತು ಎರಡನೇ ಪಾದದ ಸ್ವಭಾವ ಗುಣಧರ್ಮದ ವರ್ಣನೆಯನ್ನು ನಾವು ಮಾಡಲಿದ್ದೇವೆ. ಸಾಮಾನ್ಯವಾಗಿ ವೃಷಭ ರಾಶಿ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಂದಿ, ಅಂದ್ರೆ ಇಡೀ ದೇಹವೇ ಪ್ರಬಲವಾಗಿರ್ತದ. ಎರಡನೇದು ಪೃಥ್ವಿ ತತ್ವ ರಾಶಿ, ಸಹನೆ ಸಮಾಧಾನವೂ ಅಷ್ಟೇ ಇರ್ತದ. ಬಹುಮುಖ್ಯವಾಗಿ ಶುಕ್ರ ಆ ರಾಶಿಯ ಅಧಿಪತಿ. ಅಂದ್ರ ಆಕರ್ಷಣೆ, ವಿಲಾಸವರಿ ಜೀವನ, ಭೋಗ ಜೀವನ, ಪ್ರಯಾಣ, ಕಂಫರ್ಟೇಬಲ್ ಲೈಫ್, ಲಕ್ಸುರಿಯಸ್ ಲೈಫ್ ಇತ್ಯಾದಿಗಳ ಕಡೆ ಆಕರ್ಷಣೆ ಜಾಸ್ತಿ ಇರ್ತದ. ಬಹುಮುಖ್ಯವಾಗಿ ಶುಕ್ರ ಅಂದ ತಕ್ಷಣ ನಾವು ಇಮಿಟೇಷನ್ ಜ್ಯುವೆಲರಿ, ಪರಿಮಳ ದ್ರವ್ಯ, ಗಂಧ, ಸುಗಂಧ, ಸೌಂದರ್ಯ, ಶೃಂಗಾರ, ರಸಿಕತೆ ಇವೆಲ್ಲರ ಆದ್ಯತೆ ಬರ್ತದ. ಸೊ ಈ ಸ್ವಭಾವವುಳ್ಳ ವೃಷಭ ರಾಶಿಯವರ ಜೊತೆ ಮೃಗಶಿರ ನಕ್ಷತ್ರದ ಸ್ವಭಾವ ಸೇರಿದಾಗ, ಮೃಗಶಿರ ನಕ್ಷತ್ರದ ಸ್ವಭಾವ ಏನು? ಮೃಗಶಿರ ಮಂಗಳ ಗ್ರಹದ ನಕ್ಷತ್ರ, 5ನೇ ನಕ್ಷತ್ರ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ 5ನೇ ನಕ್ಷತ್ರ. ಮೃಗ ಅಂದ್ರೇನು? ಚಿಗರೆ. ಶಿರ ಅಂದ್ರೆ ತಲೆ. ಮೃಗಶಿರ ನಕ್ಷತ್ರ ಅಂದ್ರೆ ಒಂದು ಚಿಗರೆಯ ಸ್ವಭಾವ ಇರ್ತದ. ಅಂದ್ರೆ ಯಾವಾಗ್ಲೂ ಹುಡುಕಾಟ, ಯಾವಾಗ್ಲೂ ಚಂಚಲತೆ, ಯಾವಾಗ್ಲೂ ಭಯ, ಸಾತ್ವಿಕ ಆಹಾರ ಪ್ರಿಯರು, ಪ್ರಯಾಣ ಪ್ರಿಯರು, ಸದಾ ಸಂಚಾರ ಪ್ರಿಯರು, ಏನಾದ್ರೂ ಹುಡುಕ್ತಾ ಇರ್ತಾರ, ಏನಾದ್ರೂ ಕಲಿತಾ ಇರ್ತಾರೆ, ಏನಾದ್ರು ಸಂಶೋಧನೆ ಮಾಡ್ತಾ ಇರ್ತಾರ. ಚಂಚಲ ಇರ್ತದ ಜಾಸ್ತಿ, ಸ್ವಲ್ಪ ಭಯ ಇರ್ತದ. ಪಟ್ಟನ ಯಾರನ್ನು ನಂಬಿ ನಿರ್ಣಯ ಮಾಡೋದಿಲ್ಲ, ದೃಢವಾದ ಅಗಾಧವಾದ ನಂಬಿಕೆ ಇರೋದಿಲ್ಲ, ಬಹಳ ಪ್ರಾಕ್ಟಿಕಲ್ ಇರ್ತಾರ. ಇವೆಲ್ಲವೂ ಮೃಗಶಿರ ನಕ್ಷತ್ರದ ಸ್ವಭಾವ. ಮತ್ತೆಲ್ಲಕ್ಕಿಂತ ಅಂದ್ರೆ ಮೃಗಶಿರ ನಕ್ಷತ್ರದ ಬಹಳ ಪ್ರಾಮಾಣಿಕ ಇರ್ತಾರ, ಸಾತ್ವಿಕರಿರ್ತಾರ, ನೇರವಾಗಿರ್ತಾರ, ಸಂಘರ್ಷ ಜೀವಿಯಾಗಿರ್ತಾರ. ಎಲ್ಲಕ್ಕಿಂತ ಬಹುಮುಖ್ಯವಾಗಿ ಸ್ಮಾರ್ಟ್ ಆಗಿ ಕೆಲಸ ಮಾಡ್ತಾರ, ಬಹಳ ಸ್ಮಾರ್ಟ್ ಆಗಿ ಕೆಲಸ ಮಾಡುವಂತವ್ರಾಗಿರ್ತಾರ ಮೃಗಶಿರ ನಕ್ಷತ್ರದವು, ವೃಷಭ ರಾಶಿ ಮೃಗಶಿರ ನಕ್ಷತ್ರದವು. ಈಗ ವೃಷಭ ರಾಶಿ ಮೃಗಶಿರ ನಕ್ಷತ್ರದವರ ನಾವು 1ನೇ ಪಾದವನ್ನು ನೋಡಿದಾಗ ಮಕರ, ಕುಂಭ, ಮೀನ, ಮೇಷ, ವೃಷಭ ಹೀಗೆ 9 ನವಾಂಶಗಳು ಒಂದೊಂದು ರಾಶಿಗೆ ಬರ್ತಾವ. ವೃಷಭ ರಾಶಿ ಮೃಗಶಿರ ನಕ್ಷತ್ರ ಎರಡೂ ಸೇರಿದಾಗ ಅವ್ರೇನಾಗ್ತಾರಪ್ಪ ಅಂತಂದ್ರೆ ಅವರು ತಾಳ್ಮೆ ಉಳ್ಳವರಾಗ್ತಾರ, ಸದಾ ಸಂಚಾರಿಗಳಾಗಿರ್ತಾರ, ಏನನ್ನಾದ್ರೂ ಹುಡುಕ್ತಾನೆ ಇರ್ತಾರ. ಅದು ಕೆಲಸ ಆಗಿರ್ಬೋದು, ಆಹಾರ ಆಗಿರ್ಬೋದು, ಒಂದು ವಿಲಾಸಿಯ ಜೀವನ ಆಗಿರ್ಬೋದು, ಪ್ರವಾಸದ ಕ್ಷೇತ್ರಗಳಾಗಿರ್ಬೋದು. ಒಟ್ಟು ಹುಡುಕಾಟ ಜಾಸ್ತಿ, ರಿಸರ್ಚ್ ಜಾಸ್ತಿ, ಸಂಶೋಧನೆ ಜಾಸ್ತಿ, ಆಹಾರ ಪ್ರಿಯರು, ರಸಿಕರು ಎಲ್ಲವೂ ಅವರಲ್ಲಿ ಇರ್ತದೆ. ಸತ್ಯವಂತರಾಗಿರ್ತಾರೆ, ಶ್ರಮಜೀವಿಗಳಕ್ಕಿಂತ ಸ್ಮಾರ್ಟ್ ಪರಿಶ್ರಮ ಮಾಡ್ತಾ ಇರ್ತಾರ. ಇವೆಲ್ಲವೂ ಗುಣಧರ್ಮಗಳು ವೃಷಭ ರಾಶಿಯಲ್ಲಿ ಉಂಟಾದರೆ ಮೃಗಶಿರ ನಕ್ಷತ್ರದ ಮೊದಲನೇ ಪಾದದಲ್ಲಿ ಯಾರು ಹುಟ್ಟಿರ್ತಾರ, ಪ್ರಥಮ ಪಾದ, ಅದು ಸೂರ್ಯನದ್ದಾಗಿರ್ತದ. ಸೊ ಸೂರ್ಯನಂತೆ ಪ್ರಖರತೆ, ಸ್ವಲ್ಪ ಇದ್ರ ಜೊತೆಗೆ ಅಡ್ಮಿನಿಸ್ಟ್ರೇಷನ್ ಇರ್ತದ. ಅವ್ರು ಯಾವುದೇ ಇಂಡಸ್ಟ್ರಿಯಲ್ಲಿ ಇರ್ಲಿ, ಈಗ ಶುಕ್ರ ಅಂದ್ರೆ ನಾವು ಕಲೆ ಅಂತ ಕರಿತೀವಿ, ಕಲಾಕ್ಷೇತ್ರ ಅಂತ ಕರಿತೀವಿ, ಶೃಂಗಾರ ಕ್ಷೇತ್ರ ಅಂತ ಕರಿತೀವಿ. ಅಲ್ಲಿ ಮೃಗಶಿರ ನಕ್ಷತ್ರದ ಗ್ರಹ ದೇವತಾ ಯಾರು? ಮಂಗಳ. ಮೃಗಶಿರ ನಕ್ಷತ್ರದ ದೇವತೆ ಯಾರು? ಸೋಮ, ಅಂದ್ರೆ ಚಂದ್ರ. ಅಂದ್ರೆ ಈ ಭೂಮಿ, ಮಂಗಳ, ಸೂರ್ಯ, ಸೋಮ ಮತ್ತೆ ಶುಕ್ರ, ಈ 4 ಗ್ರಹಗಳ ಸ್ವಭಾವ ಗುಣಧರ್ಮಗಳು ವೃಷಭ ರಾಶಿ ಮೃಗಶಿರ ನಕ್ಷತ್ರ ಮೊದಲನೇ ಪಾದದವರಲ್ಲಿ ಇರ್ತದ. ಅಂದ್ರೆ ಅವರಿಗೆ ಈ ವನಸ್ಪತಿಗಳ ಬಗ್ಗೆ, ಸ್ವಲ್ಪ ಔಷಧಿಗಳ ಬಗ್ಗೆ, ಆಯುರ್ವೇದದ ಬಗ್ಗೆ, ಮನೆಮದ್ದುಗಳ ಬಗ್ಗೆ, ಅಡುಗೆ ಮಾಡುವುದರ ಬಗ್ಗೆ ಅಭಿರುಚಿ ಇರ್ತದ. ಅದರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ನಾಲೆಜ್ ಜಾಸ್ತಿ ಇರ್ತದ. ಲೀಡರ್ಶಿಪ್ ಕ್ವಾಲಿಟೀಸ್ ಅವರಲ್ಲಿ ಇರ್ತಾವ. ಕೆಲವೊಬ್ಬರು ವಿಶೇಷವಾಗಿ ಕಲಾಕ್ಷೇತ್ರದಲ್ಲಾಗಲಿ, ವಾಣಿಜ್ಯ ಕ್ಷೇತ್ರದಲ್ಲಾಗಲಿ ಸರ್ಕಾರಿ ನೌಕರಿಯನ್ನು ಪಡೆಯುವಂತ ಯೋಗ್ಯತೆ, ಅರ್ಹತೆಯನ್ನು ಹೊಂದಿರ್ತಾರ. ಯಾರು? ವೃಷಭ ರಾಶಿ ಮೃಗಶಿರ ನಕ್ಷತ್ರ ಮೊದಲನೆಯ ಪಾದದವರು. ಇವರಿಗೆ ಸ್ವಲ್ಪ ಬೇಗ ದೃಷ್ಟಿ ತಾಗ್ತದ, ಇವರಿಗೆ ಸ್ವಲ್ಪ ಸ್ಟಮಕ್ ಪೇನ್ ಜಾಸ್ತಿ ಇರ್ತದ. ಹೀಗೆ ಇವರಿಗೆ ಓಡಾಡಿ ಕೈ ಕಾಲು ಮೈ ಕೈ ನೋವು ಅವಾಗ ಹೆಚ್ಚಾಗ್ತಾ ಇರ್ತದ. ಹೀಗೆ ಸಾರ್ವತ್ರಿಕವಾಗಿ ವೃಷಭ ರಾಶಿ ಮೃಗಶಿರ ನಕ್ಷತ್ರ 1ನೇ ಪಾದದವ್ರು ಹೀಗಿರ್ತಾರೆ.
ವೃಷಭ ರಾಶಿ ಮೃಗಶಿರ ನಕ್ಷತ್ರ 2ನೇ ಪಾದದ ಅಧಿಪತಿ ಯಾರಾಗ್ತಾನಪ್ಪ? ಬುಧ. ಶುಕ್ರ, ಮಂಗಳ, ಚಂದ್ರ, ಬುಧ. ಬುಧ ಗ್ರಹ ಬಂದಾಗ ಇವರಲ್ಲಿ ಏನಾಗ್ತದೆ? ಬುದ್ಧಿವಂತಿಕೆ. ಈಗ ಉದಾಹರಣೆ ಕಲಾಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ಸು, ಕ್ಯಾಮರಾಮೆನ್, ಈ ತರ ಏನ್ ಸಪೋರ್ಟಿವ್ ರೋಲ್ಸ್ ಇರ್ತಾವ, ಅಥವಾ ಸ್ಟೋರಿ ರೈಟಿಂಗು, ಅಥವಾ ಇದಕ್ಕೆ ಅಂತಾರಲ್ಲ ಎಲ್ಲಾ ವಿಷಯದಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ ಇರ್ತದ. ವೃಷಭ ರಾಶಿ ಮೃಗಶಿರ ನಕ್ಷತ್ರ 2ನೇ ಪಾದದವರಿಗೆ ಸಹನೆ, ಸಮಾಧಾನ, ಸ್ಮಾರ್ಟ್ ವರ್ಕಿಂಗು, ಪ್ರಾಮಾಣಿಕತೆ ಎಲ್ಲವೂ ಇರ್ತದ. ಅದರ ಜೊತೆಗೆ ಕ್ರಿಯೇಟಿವಿಟಿ, ಕ್ರಿಯಾಶೀಲತೆ, ಬರೆಯುವುದರಲ್ಲ ನೈಪುಣ್ಯತೆ ಇರ್ತದ. ಅವ್ರು ಯಾವ ಕ್ಷೇತ್ರದಲ್ಲಿ ಇರ್ತಾರ ಆ ಕ್ಷೇತ್ರದ ಬಗ್ಗೆ ತಿಳುವಳಿಕೆ ಹೆಚ್ಚಿಗೆ ಇರ್ತದ. ಅದರ ಬಗ್ಗೆ ತಿಳಿಸಿ ಹೇಳುವುದಾಗ್ಲಿ, ಅದರ ಬಗ್ಗೆ ಬರೆಯುವುದಾಗ್ಲಿ, ಮತ್ತೊಬ್ಬರಿಗೆ ಮಾಹಿತಿಯನ್ನು ಕೊಡುವುದಾಗ್ಲಿ, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರ್ತದೆ ಇವ್ರದು. ಇವ್ರೇನಾದ್ರೂ ತಿಳಿಸಿ ಹೇಳಿಕ್ ಹೋದ್ರೆ ಚೆನ್ನಾಗಿ ತಿಳಿಸಿ ಹೇಳ್ತಾರ ಅನ್ನೋದು ಈ 2ನೇ ಪಾದದ ಗುಣಧರ್ಮವಾಗಿದೆ. ಹೀಗೆ ವೃಷಭ ರಾಶಿ ಮೃಗಶಿರ ನಕ್ಷತ್ರ 1ನೇ ಮತ್ತು 2ನೇ ಪಾದದಿಂದ ಇಲ್ಲಿಗೆ ವೃಷಭ ರಾಶಿಯ ಗುಣ ಸ್ವಭಾವವು ಮುಕ್ತಾಯವಾಗುತ್ತದೆ. ಹಾಗಾಗಿ ವೃಷಭ ರಾಶಿ ಮೃಗಶಿರ ನಕ್ಷತ್ರ 1ನೇ ಮತ್ತು 2ನೇ ಚರಣದ ವರ್ಣನೆಯನ್ನು ಮುಗಿಸುತ್ತಾ ಈ ನನ್ನ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.